ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ನಲ್ಲಿ ಏನಪ್ಪಾ ಅಂದರೆ KEA NWKRTC ನೇಮಕಾತಿ 2025 ಅಧಿಸೂಚನೆ ಪ್ರಕಟವಾಗಿದೆ. ಇದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿ ತಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡ್ತಾ ಇರ್ತೇವೆ. ಯಾವುದೇ ರೀತಿಯ ನೋಟಿಫಿಕೇಶನ್ ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಸ್ನೇಹಿತರೆ, ಈಗ ನಾವು ಕುಲಂಕುಷವಾಗಿ ಇಲ್ಲಿ ನೋಟಿಫಿಕೇಶನ್ ಬಗ್ಗೆ, ಫುಲ್ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಏನಪ್ಪಾ ಅಂತ ಹುದ್ದೆಗಳು ಇದನ್ನು ಯಾರು ನಡೆಸ್ತಾರಪ್ಪ ಅಂದ್ರೆ ಕರ್ನಾಟಕ ಪರೀಕ್ಷಾಧಿಕಾರ ಬೆಂಗಳೂರು ಇವರ ಒಂದು ಅಡಿಯಲ್ಲಿ ಇದೊಂದು ಹುದ್ದೆಗಳನ್ನ ಕರೆದಿದ್ದಾರೆ. ಓಕೆ, ಯಾವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಈ ಒಂದು ಎಕ್ಸಾಮು ಇದೆಲ್ಲವೂ ನಡೆಸಲಾಗಿದೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ನೋಟಿಫಿಕೇಶನ್ ನಂಬರ್ ಕೂಡ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಯಾವಾಗ ಒಂದು ಈ ನೋಟಿಫಿಕೇಶನ್ ಆಗಿದೆಯಪ್ಪ ಅಂದ್ರೆ ದಿನಾಂಕ 19/11/2025 ನೋಟಿಫಿಕೇಶನ್ ಆಗಿದೆ. ಹಾಗಾದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ, ಅವರಿಗಿರ್ತಕ್ಕಂಥ ವಯೋಮಿತಿ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ, ವೇತನ, ಓವರ್ ಆಲ್ ಆಗಿ ಒಂದು ನೋಟಿಫಿಕೇಶನ್ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಈ ಮಾಹಿತಿನ ಕೊಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾವಿಲ್ಲಿ ಯಾವ ಒಂದು ಹುದ್ದೆಗಳು ಕರೆದಿದ್ದಾರಪ್ಪ ಅಂತಂದ್ರೆ ತಾವು ಇಲ್ಲಿ ಗಮನಿಸಬಹುದು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ನೋಡಿ, ಹುದ್ದೆಗಳ ನೇರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಈ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ನಾವಿಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದೆ. ಯಾವುದರಲ್ಲಿ? ಆನ್ಲೈನ್ ಮುಖಾಂತರನೇ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಈ ಆನ್ಲೈನ್ ನಲ್ಲಿ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅಲ್ಲಿ ಕೊಟ್ಟಿರ್ತೇನೆ. ಅದರ ಜೊತೆಗೆ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮೊದಲನೇದಾಗಿ. ಅದೇ ರೀತಿ ಈ ಹುದ್ದೆಗಳ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡ್ತಾ ಹೋಗೋದಾದ್ರೆ ತಾವು ಇಲ್ಲಿ ಗಮನಿಸಬಹುದು. ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ವಿವರ ಇರತಕ್ಕಂಥದ್ದು ನೋಡಿ, ಇವೆಲ್ಲವೂ ಕೂಡ ನೇರ ನೇಮಕಾತಿ ಇರತಕ್ಕಂಥ ಹುದ್ದೆಗಳಾಗಿದ್ದು ಇಲ್ಲಿ ಗಮನಿಸಬಹುದು. ಕ್ರಮ ಸಂಖ್ಯೆ, ಹುದ್ದೆಗಳ ಸಂಖ್ಯೆಗಳ, ಹುದ್ದೆಯ ವಿವರ ಮತ್ತು ಅವರಿಗಿರ್ತಕ್ಕಂಥ ವೇತನ ಶ್ರೇಣಿ ಬಗ್ಗೆ ಮಾಹಿತಿ, ಒಟ್ಟು ಹುದ್ದೆಗಳ ಸಂಖ್ಯೆ, ಇದ್ರ ಬಗ್ಗೆ ಕುಲಂಕುಷವಾಗಿ ನಾನು ನಿಮ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ, ಗಮನಿಸಿ. ಮೊದಲದಾಗಿ ನಾವಿಲ್ಲಿ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗಳ ಕರೆದಿದ್ದು ಇವರಿಗಿರ್ತಕ್ಕಂಥ ವೇತನ ಎಷ್ಟಪ್ಪ ಅಂದ್ರೆ 42,600 ರೂಪಾಯಿ ವೇತನವಾಗಿದೆ. ಹುದ್ದೆಗಳು 2 ಹುದ್ದೆಗಳು ಇರ್ತಕ್ಕಂಥದ್ದು ನೋಡಿ. 42,600 ರೂಪಾಯಿ ಅನ್ನೋದೇನಿದೆ ನಿಮಗೆ ಮೂಲ ವೇತನವಾಗಿದೆ. ಅದೇ ರೀತಿ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 47,800 ವೇತನವಿದ್ದರೆ ಅವರಿಗಿರ್ತಕ್ಕಂಥ ಹುದ್ದೆ 2 ಇರ್ತಕ್ಕಂಥದ್ದು. ಅದೇ ರೀತಿ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅವರಿಗಿರ್ತಕ್ಕಂಥ ವೇತನ ಎಷ್ಟಪ್ಪ ಅಂದ್ರೆ 52,330 ರೂಪಾಯಿ ಅವರಿಗೆ ಇದ್ದರೆ ಅವರಿಗಿರ್ತಕ್ಕಂಥ ಹುದ್ದೆಗಳು ನೋಡಿ, ಇಲ್ಲಿ ನಾನು ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ. 4+1 ಇರ್ತಕ್ಕಂಥದ್ದು, ಅದು ಹೆಚ್ಚು ಕೂಡ ಆಗ್ಬೋದಾಗಿದೆ. ಅದೇ ರೀತಿ ಸಹಾಯಕ ಕಲ್ಯಾಣಾಧಿಕಾರಿ ಹುದ್ದೆಗಳು ಇರ್ತಕ್ಕಂಥವರಿಗೆ 4 ಹುದ್ದೆಗಳಾಗಿದೆ. ಓಕೆ, ಅದೇ ರೀತಿ ಸಹಾಯಕ ತಾಂತ್ರಿಕ ಶಿಲ್ಪಿ ಇರ್ತಕ್ಕಂಥ ಹುದ್ದೆಗೆ 6 ಹುದ್ದೆಗಳು ಇರ್ತಕ್ಕಂಥದ್ದು ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಇರ್ತಕ್ಕಂಥವ್ರಿಗೆ 8 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡಿ, ಇವೆಲ್ಲವೇನಿದಾವೆ ಸಹಾಯಕ ಕಾನೂನು ಅಧಿಕಾರಿಗಳಿಗೆ ಇರ್ತಕ್ಕಂಥ ವೇತನ ಮತ್ತು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗಳ ಹುದ್ದೆಗಳ ಹಿಡಿದು ಈ 3 ಹುದ್ದೆಗೇನಿದೆ ಅವರಿಗಿರ್ತಕ್ಕಂಥ ವೇತನ ನೋಡಿ ಎಷ್ಟಿದೆ. 59,330 ರೂಪಾಯಿ ಅವರಿಗೆ ವೇತನವಿದ್ದರೆ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಹಾಗಾದ್ರೆ ಒಟ್ಟು ಹುದ್ದೆಗಳ ಸಂಖ್ಯೆಯಪ್ಪ ಅಂದ್ರೆ ಎಷ್ಟು? 26+1 ಹುದ್ದೆಗಳ ಒಂದು ಟೋಟಲ್ ಹುದ್ದೆಗಳಾಗಿರ್ತಕ್ಕಂಥದ್ದು. ಅದೇ ರೀತಿ ನಾವಿಲ್ಲಿ ನೋಡಿ ಗಮನಿಸಬೇಕಾಗಿದ್ದೇನಪ್ಪ ಹಿಂದಿನ ನೇಮಕಾತಿ ಬಾಕಿ ಉಳಿದಿರುವ ಹುದ್ದೆಗಳ ಬಾಕಿ ನೋಡಿ. ಏನು ಹಿಂದಿನ ನೇಮಕಾತಿಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಕೂಡ ಅದು ಕೂಡ ಇಲ್ಲಿ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದರ್ಜೆ 2 ಅಧಿಕಾರಿಗೆ ಆಂತರಿಕ ನೇಮಕಾತಿ ಅಂದ್ರೆ ಇವೆಲ್ಲವೂ ಕೂಡ ಆಂತರಿಕ ಅಂದ್ರೆ ಇಂಟರ್ನಲ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ಓಕೆ, ಅವು ಯಾವ್ಯಾವಪ್ಪ ಅಂದ್ರೆ ಸಹಾಯಕ ಕಾರ್ಮಿಕ ಮತ್ತು ಲೆಕ್ಕಾಧಿಕಾರಿಗೆ ಅವರಿಗಿರ್ತಕ್ಕಂಥ ವೇತನ 42,600 ರೂಪಾಯಿ ಇದೆ, ಹುದ್ದೆ ಇರ್ತಕ್ಕಂಥದ್ದು ಒಂದು. ಸಹಾಯಕ ಕಾನೂನು ಅಧಿಕಾರಿಗೆ ಇರ್ತಕ್ಕಂಥದ್ದು 47,800 ಅವರಿಗಿರ್ತಕ್ಕಂಥ ಹುದ್ದೆ ಒಂದಿರ್ತಕ್ಕಂಥದ್ದು. ಸಹಾಯಕ ತಾಂತ್ರಿಕ ಶಿಲ್ಪಿ ಹುದ್ದೆ ಇರ್ತಕ್ಕಂಥದ್ದು ಅವರಿಗಿರ್ತಕ್ಕಂಥ ವೇತನ ಎಷ್ಟು? 52,330 ರೂಪಾಯಿ ಇದ್ದರೆ ಹುದ್ದೆಗಳು ಕರೆದಿರೋದು ಎಷ್ಟು? ಇಲ್ಲಿ 2 ಹುದ್ದೆಗಳು ಕರೆದಿದ್ದಾರೆ.
ತಾಂತ್ರಿಕ ಸಂಚಾರ ವ್ಯವಸ್ಥಾಪಕರಿರ್ತಕ್ಕಂಥವರಿಗೆ 59,330 ರೂಪಾಯಿ ವೇತನವಿದ್ದರೆ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟು? 2. ಒಟ್ಟಾರೆಯಾಗಿ ಇಲ್ಲಿ ಏನು ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಇರುವ ಹುದ್ದೆಗಳ ಏನು ದರ್ಜೆ 2 ಅಧಿಕಾರಿಗಳ ಏನು ಹುದ್ದೆಗಳಿದ್ದಾವೆ ಎಲ್ಲ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ ಟೋಟಲ್ ಆಗಿ ಇಲ್ಲಿ 6 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂತಂದ್ರೆ ತಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ನೋಡಿ, ನಾನು ಇಂಟರ್ನಲ್ ಬಗ್ಗೆ ನಿಮ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ನೇಮಕಾತಿ ಪ್ರಕಟಿಸಿದ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ನೇಮಕಾತಿ ಸಮಯದಲ್ಲಿ ಸಂಸ್ಥೆಯ ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನಾನೇ ನೋಡಿದೆ ಈ ಎಷ್ಟು ಹುದ್ದೆಗಳಿದಾವೆ, ಈ ಹುದ್ದೆಗಳು ಇನ್ನೂ ಹೆಚ್ಚಿಗೆ ಕೂಡ ಆಗ್ಬೋದು ಮತ್ತು ಇದರಲ್ಲಿ ಕೂಡ ಕಮ್ಮಿ ಕೂಡ ರಿಕ್ವೈರ್ಮೆಂಟ್ ಅನ್ನು ಮಾಡ್ಕೋಬಹುದು. ಇದು ಒರಿಜಿನಲ್ ಇರ್ತಕ್ಕಂಥ ಒಂದು ನೋಟಿಫಿಕೇಶನ್ ಮಾಹಿತಿ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಓಕೆ, ಅದೇ ರೀತಿ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಆಯ್ಕೆಗಿರ್ತಕ್ಕಂಥ ಅಧಿಕಾರಿ ಹುದ್ದೆಗೆ ಆಯ್ಕೆಗೊಂಡ ಅಭ್ಯರ್ಥಿ 1 ವರ್ಷ ತರಬೇತಿ ಅನುಮೋದನೆಗೊಂಡಂತೆ 2 ವರ್ಷಗಳ ಕಾಲ ಖಾಯಂ ಪೂರ್ಣ ಪರೀಕ್ಷೆ ಸೇವೆಯ ಮೇಲೆ ಅನುಸರಿಸಲಾಗುವುದು. ಜೊತೆಗೆ ಸಂಸ್ಥೆಯಲ್ಲಿ ಲಭ್ಯವಿರುವ ಇನ್ನಿತರ ಸೌಲಭ್ಯಗಳನ್ನು ಅರ್ಹಿಸುತ್ತಾರೆ. ಅಂದ್ರೆ ಈ ಏನಿದೆ 1 ವರ್ಷಗಳ ಕಾಲ 1 ವರ್ಷ ತರಬೇತಿ ಒಳಗೊಂಡಂತೆ ಅದಾದ ನಂತರ 2 ವರ್ಷಗಳ ಕಾಯಂ ಪೂರ್ಣಾವಧಿ ಪರೀಕ್ಷೆ ಸೇವೆಯನ್ನು ನಿಯೋಜಿಸಲಾಗುವುದು 2 ವರ್ಷ ಆದ ನಂತರ. ಓಕೆ, ಅದೇ ರೀತಿ ಖಾಯಂ ಪರೀಕ್ಷಾ ಸೇವೆ ಪೂರ್ಣಗೊಳಿಸುವ ಮೊದಲು ಗಣತಂತ್ರ ಜ್ಞಾನದ ಬಗ್ಗೆ ಕಿಯೋನಿಕ್ಸ್ ಅಥವಾ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾದ ಇತರೆ ಸಂಸ್ಥೆಗಳ ಕನ್ನಡ ಸಾಫ್ಟ್ವೇರ್ ಮೂಲಕ MS ಆಫೀಸ್ ಇರ್ತಕ್ಕಂಥದ್ದಾಗಿರ್ಬೋದು ಮತ್ತು ಡೆಸ್ಕ್ಟಾಪ್ ಇರ್ತಕ್ಕಂಥದ್ದು, ಪಬ್ಲಿಕೇಶನ್ ಇರ್ತಕ್ಕಂಥದ್ದು ವಿಷಯಗಳಲ್ಲಿ ಪರಿಣಿತ ಹೊಂದಿರತಕ್ಕಂಥ ಪ್ರಮಾಣ ಪತ್ರ ಹೊಂದಿರಬೇಕು ಕಡ್ಡಾಯವಾಗಿ. ನೋಡಿ, ನೀವಿಲ್ಲಿ ಕಂಪ್ಯೂಟರ್ ಸ್ಕಿಲ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಕಂಪ್ಯೂಟರ್ ಸ್ಕಿಲ್ ಅನ್ನ ನೀವು ಹೊಂದಿರತಕ್ಕಂಥವರೇ ಹಾಕ್ಬೇಕಾ ಈ ಒಂದು ಪರಿಗಣಿಸಲಾಗುವುದು ಅಂದ್ರೆ ಕಡ್ಡಾಯವಾಗಿ ಕೇಳಿದ್ದಾರೆ. ಓಕೆ, ನಾವು ಏನಾಗಿದೆಪ್ಪ ಅಂದ್ರೆ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ತಗೊಂಡಿದ್ದೀವಿ. ಆ ಹುದ್ದೆಗಳ ಸಂಖ್ಯೆ ಎಷ್ಟು, ಅವರಿಗಿರ್ತಕ್ಕಂಥ ವೇತನ ಬಗ್ಗೆ ನಾವಿಲ್ಲಿ ಮಾಹಿತಿ ತಗೊಂಡಿದ್ದೀವಿ. ಈಗ ನಮ್ಮದೇ ಮುಂದಿನ ಒಂದು ವಿವರ ಏನಪ್ಪಾ ಅಂತಂದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಾದ್ರೆ ತಾವು ಇಲ್ಲಿ ಗಮನಿಸಬಹುದು. ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಶೈಕ್ಷಣಿಕ ವಿದ್ಯಾರ್ಹತೆ ಅಂದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಒಂದು ಶೈಕ್ಷಣಿಕ ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ವಿವರವನ್ನು ನೋಡೋದಾದರೆ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅಂದ್ರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು, ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಟ್ ಆಗಿರ್ತಕ್ಕಂಥದ್ದಾಗಿರ್ಬೋದು. ಈ ತರದ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಮ್ಯಾನೇಜ್ಮೆಂಟ್, ಪರ್ಸನಲ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಲೇಷನ್ ಈ ತರದ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ ಸಹಾಯಕ ಆಡಳಿತ ಅಧಿಕಾರಿ ಹುದ್ದೆಗೆ. ಮತ್ತು ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಕೂಡ ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್, BCom ಮತ್ತು MBA ಫೈನಾನ್ಸ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸಹಾಯಕ ಕಾರ್ಮಿಕ ಮತ್ತು ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಸೋಷಿಯಲ್ ವರ್ಕ್ ಅಂದ್ರೆ MSW ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ನೋಡಿ, ಕಾರ್ಮಿಕ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರು ಇಲ್ಲಿ MSW ಅನ್ನ ಆಗಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಕೂಡ ಇಲ್ಲಿ ಡಿಗ್ರಿ ಇನ್ ಲಾ ಯೂನಿವರ್ಸಿಟಿ ಅಂದ್ರೆ ಅವರು ಲಾವನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದೇನಪ್ಪ ಅಂದ್ರೆ 2 ವರ್ಷಗಳ ಕಾಲ ಅಡ್ವೊಕೇಟ್ ಅನ್ನು ಆಗಿರ್ತಕ್ಕಂಥ ಅಭ್ಯರ್ಥಿ. ನೋಡಿ, 2 ವರ್ಷಗಳ ಕಾಲ ನಿಮಗೆ ಅಡ್ವೊಕೇಟ್ ಆಗಿರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಇದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. 2 ವರ್ಷಕ್ಕಿಂತ ಕಮ್ಮಿ ಇರ್ತಕ್ಕಂಥ ನಿಮ್ಗೆ ಏನು ಅನುಭವ ಕಮ್ಮಿ ಇದ್ದಿದ್ರೆ ಈ ಹುದ್ದೆಗೆ ಅರ್ಜಿಗೆ ಸಲ್ಲಿಸಕ್ಕೆ ಆಗೋದೇ ಇಲ್ಲ. ಓಕೆ, ಅದೇ ರೀತಿ ಸಹಾಯಕ ತಾಂತ್ರಿಕ ಶಿಲ್ಪಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಸ್ಟ್ ಪ್ರೊಸೆಸ್ ಇನ್ ಡಿಗ್ರಿ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೋಡಿ ಸಹಾಯಕ ತಾಂತ್ರಿಕ ಶಿಲ್ಪಿ ಇರ್ತಕ್ಕಂಥ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಇಲ್ಲಿ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದರ ಜೊತೆಗೆ ಮಸ್ಟ್ ಪ್ರೊಸೆಸ್ HTV ಅಂದ್ರೆ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅನ್ನ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ತಾವು ಇನ್ನೊಂದು ಗಮನಿಸಬೇಕಾದ್ರೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಯಾವುದಿದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಇಲ್ಲಿ MBA ಆಗಿದ್ದರೂ ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ಟ್ರಾನ್ಸ್ಮಿಷನ್ ಮತ್ತು ಮಾರ್ಕೆಟಿಂಗ್ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಕ್ವಾಲಿಫಿಕೇಶನ್ ಆದರೂ ಅರ್ಜಿ ಸಲ್ಲಿಸಬಹುದಾಗಿದೆ. MSW ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ BTech ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದರ ಜೊತೆಗೆ ಇವರು ಕೂಡ ಇಲ್ಲಿ ಮಸ್ಟ್ ಪ್ರೊಸೆಸ್ ಇನ್ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅನ್ನ ಹೊಂದಿರತಕ್ಕಂಥ ಲೈಸೆನ್ಸ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ.
ಅದೇ ರೀತಿ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಏನು ದರ್ಜೆ 2 ಅಧಿಕಾರಿ ಏನು ಹುದ್ದೆಗಳ ಆಂತರಿಕ ನೇಮಕಾತಿ ಶಿಕ್ಷಣ ಅಂದ್ರೆ ಏನು ಇಂಟರ್ನಲ್ ರಿಕ್ವೈರ್ಮೆಂಟ್ ಇತ್ತು ಅದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿ ನೋಡಿದ್ರೆ ಸಹಾಯಕ ಕಾರ್ಮಿಕ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬ್ಯಾಚಲರ್ ಡಿಗ್ರಿ ಯೂನಿವರ್ಸಿಟಿ ಲಾ ಆಗಿರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಬ್ಯಾಚಲರ್ ಡಿಗ್ರಿ ಯೂನಿವರ್ಸಿಟಿ ಅಂದ್ರೆ ನಾನು ಮೊದಲೇ ಹೇಳಿದ್ದೆ ಈ ಒಂದು ಬ್ಯಾಚಲರ್ ಡಿಗ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದರಲ್ಲಿ ಕೂಡ ಮಸ್ಟ್ ಇದು ಅವರು ಕೂಡ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳೇ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಸಹಾಯಕ ತಾಂತ್ರಿಕ ಶಿಲ್ಪಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಇಲ್ಲಿ ಆಟೋಮೊಬೈಲ್ ಆಗಿರ್ತಕ್ಕಂಥದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇವ್ರ ಜೊತೆಯಲ್ಲಿ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳನ್ನೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಅಂದ್ರೆ ನೀವು ಇಲ್ಲಿ ಇಂಟರ್ವ್ಯೂ ಇದ್ದಂದ್ರೆ ನೀವು ಒಂದು ವೆರಿಫಿಕೇಶನ್ ಆಗಬೇಕಾದ್ರೆ ನೀವು ಕ್ವಾಲಿಫೈ ಆಗಿ ವೆರಿಫಿಕೇಶನ್ ಆಗಬೇಕಾದ್ರೆ ಅಲ್ಲಿ ಗಂಟ ಆದ್ರೂ ನೀವು ಈ ಒಂದು HTV ಅಂದ್ರೆ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಎಲ್ಲ ಲೈಸೆನ್ಸ್ ಅನ್ನು ಹೊಂದಿರಬೇಕಾಗತ್ತೆ. ಈಗ ಇಲ್ಲಾಂದ್ರೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಿ ಏನು ವೆರಿಫಿಕೇಶನ್ ಆಗುತ್ತೆ ಕ್ವಾಲಿಫೈ ಆಗಿ ವೆರಿಫಿಕೇಶನ್ ಆಗುತ್ತಲ್ಲ ಸೊ ಅವಾಗ ಅದ್ರ ಇಲ್ಲಿ ಮಸ್ಟ್ ಅಂಡ್ ಶುಡ್ ವಿತೌಟ್ ಫೇಲ್ ಅವಾಗ ಬೇಕೇ ಆಗುತ್ತೆ. ಓಕೆ, ಅದೇ ರೀತಿ ಸಹಾಯಕ ಕಾನೂನು ಅಧಿಕಾರಿ ಇರ್ತಕ್ಕಂಥವ್ರು ಇವರು ಇಲ್ಲಿ ಡಿಗ್ರಿ ಇನ್ ಲಾ ಯೂನಿವರ್ಸಿಟಿ ಅಂದ್ರೆ ಇವರು ಲಾವನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದರಲ್ಲಿ ನೋಡಿ ಇಂಟರ್ನಲ್ ರಿಕ್ವೈರ್ಮೆಂಟ್ ಅಲ್ಲಿ ನೀವು ಬರೀ ಲಾ ಅಂದ್ರೆ ಅಡ್ವೊಕೇಟ್ ಅಂದ್ರೆ ಲಾ ಆಗಿ ಒಂದು ಅಡ್ವೊಕೇಟ್ ಆಗಿದ್ರೆ ಸಾಕಾಗುತ್ತೆ. ಇವರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಅನ್ನ ಅವಶ್ಯಕತೆ ಇರೋದಿಲ್ಲ. ಓಕೆ, ಅದೇ ರೀತಿ ನಾವಿಲ್ಲಿ ಮುಂದಿನ ಒಂದು ನೋಟಿಫಿಕೇಶನ್ ಒಂದು ವಿವರವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಅದರಲ್ಲಿ ಮುಖ್ಯವಾಗಿ ಏನು ದೇಹದಾಂಢ್ಯತೆ ಏನೇನು ಆಗಿರ್ಬೇಕಂದ್ರೆ ಅವರಿಗೆ ನೋಡಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ನೋಡಿ ಅವ್ರಿಗೆ ಇರ್ತಕ್ಕಂಥ ಎತ್ತರ ಎಷ್ಟಿರ್ತಕ್ಕಂಥ 163 ಸೆಂಟಿಮೀಟರ್ ಇರಬೇಕಾಗುತ್ತೆ. ಮಹಿಳೆಯರ ಅಭ್ಯರ್ಥಿ ಇದ್ರೆ 153 ಇರಬೇಕಾಗುತ್ತೆ. ತೂಕ 55 kg ಪುರುಷ ಮತ್ತು 50 kg ಮಹಿಳಾ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥ ಒಂದು ದೇಹದಾಂಢ್ಯತೆ. ಅದೇ ರೀತಿ ವಯೋಮಿತಿ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಮಿನಿಮಮ್ 18 ವರ್ಷ ಇರಲೇಬೇಕು. ನೋಡಿ ಮಿನಿಮಮ್ ಎಷ್ಟು 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಬಗ್ಗೆ ನಾವಿಲ್ಲಿ ಅಭ್ಯರ್ಥಿಗಳು ಮತ್ತು ಗರಿಷ್ಠ ವಯೋಮಿತಿ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಈ ಅಭ್ಯರ್ಥಿಗಳು ಯಾಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಹುದ್ದೆಗೆ ಸಂಬಂಧಪಟ್ಟ ಅಂದ್ರೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ವಯೋಮಿತಿ 38 ವರ್ಷ. ಇಲ್ಲಿ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 41 ವರ್ಷಗಳ ಕಾಲ ಒಳಗಡೆ ಇರ್ತಕ್ಕಂಥವ್ರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಅಂದ್ರೆ SC ST ಅಭ್ಯರ್ಥಿಗಳು 43 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇಂಟರ್ನಲ್ ರಿಕ್ವೈರ್ಮೆಂಟ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರಿಗೆ ಮ್ಯಾಕ್ಸಿಮಮ್ ಅವರಿಗೆ 45 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ನೋಡಿ ಅವರಿಗೆ ಕೂಡ ಇಲ್ಲಿ ಸೇವಾವಧಿ 10 ವರ್ಷಗಳ ಕಾಲ ಏನು ವಯೋಮಿತಿ ಸಡಿಲಿಕೆಯಾಗಿದೆ. ಅವರಿಗೆ ಅಂದ್ರೆ ಇಂಟರ್ನಲ್ ರಿಕ್ವೈರ್ಮೆಂಟ್ಗೆ ಸಲ್ಲಿಸಬೇಕಾದ್ರೆ ಅವರು ಮ್ಯಾಕ್ಸಿಮಮ್ 45 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನಿಮಗೆ ಮೊದಲೇ ಹೇಳಿದೆ ಒಂದು ಏನು ಪ್ರಾಧಿಕಾರವೇನು ವೆಬ್ಸೈಟ್ ಇದೆ ಅಫಿಷಿಯಲ್ ವೆಬ್ಸೈಟ್. ಈ ಒಂದು ವೆಬ್ಸೈಟ್ಗೆ ಹೋಗೋ ಮೂಲಕ ಅಂದ್ರೆ ಈ ಒಂದು ವೆಬ್ಸೈಟ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದ್ರ ಬಗ್ಗೆ ಲಿಂಕ್ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೇನೆ. ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 21/11/2025 ಆಲ್ರೆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 10/12/2025 ಅಂದ್ರೆ 10th ಡಿಸೆಂಬರ್ 2025 ಒಳಗಡೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 11/12/2025 ಒಳಗಡೆ ಓವರಾಲ್ ಆಗಿ ಪ್ರೊಸೆಸ್ ಅನ್ನ ನೀವು ಕಂಪ್ಲೀಟ್ ಅನ್ನ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ರೀತಿ ಇನ್ನೊಂದೇನಪ್ಪ ಅಂದ್ರೆ ಅರ್ಜಿಯ ಶುಲ್ಕ ಬಗ್ಗೆ ನಾವಿಲ್ಲಿ ವಿವರ ನೋಡಾದ್ರೆ ತಾವು ಗಮನಿಸಬಹುದು. ಅರ್ಜಿಯ ಶುಲ್ಕ ಆನ್ಲೈನ್ ಮುಖಾಂತರ ಪಾವತಿಸಬೇಕಾಗುತ್ತೆ. ಓಕೆ, ಯಾವ್ಯಾವ ಒಂದು ಕೆಟಗರಿಗೆ ಎಷ್ಟು ಒಂದು ಅರ್ಜಿ ಶುಲ್ಕ ಇದೆ ಅಂತ ನೋಡಾದ್ರೆ ಸಾಮಾನ್ಯ ಅರ್ಹತೆ ಇರ್ತಕ್ಕಂಥ ವರ್ಗಗಳು ಅಂದ್ರೆ 2A 2B 3B ಮತ್ತು 3A ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 700 ರೂಪಾಯಿ ಅರ್ಜಿ ಶುಲ್ಕ 750 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ 500 ರೂಪಾಯಿ ಅರ್ಜಿ ಶುಲ್ಕವಿದೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವಿದೆ. ಈ ಪಾವತಿಸುವ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂದ್ರೆ ನಾನ್ ರಿಟೇಬಲ್ ಆಗಿರ್ತಕ್ಕಂಥ ಅರ್ಜಿ ಶುಲ್ಕ. ನೀವು ಒಂದ್ಸಾರಿ ಇದು ಅಪ್ಲಿಕೇಶನ್ ಫೀ ಪೇ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯದು ರೀಫಂಡ್ ಆಗೋದೇ ಇಲ್ಲ. ಆ ತರದ ಒಂದು ಇಲ್ಲಿ ಪ್ರೊಸೆಸ್ ಅನ್ನು ಮಾಡಲಾಗಿದೆ. ವಿಕಲಚೇತನಿಗೆ ಅಭ್ಯರ್ಥಿಗಳಿದ್ದರೆ 40ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರತಕ್ಕಂಥ ಅಭ್ಯರ್ಥಿ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳ ಪ್ರಮಾಣ ಪತ್ರ ಅಂದ್ರೆ 40%ಗಿಂತ ಹೆಚ್ಚಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಇರ್ತಕ್ಕಂಥ ಅಂಗವಿಕಲ ಇದ್ದರೆ ಅವರು ಜಿಲ್ಲಾ ಅಧಿಕಾರಿಗಳಿಂದ ಒಂದು ಪ್ರಮಾಣ ಪತ್ರವನ್ನು ತಗೋಬೇಕಾಗತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ನಡೆಯಲಾಗಿದೆಯಪ್ಪ ಅಂತ OMR ಮಾದರಿ ಅಂದ್ರೆ ಆಫ್ಲೈನ್ OMR ನೋಡಿ ಆಫ್ಲೈನ್ OMR ಮೂಲಕ ನಿಮ್ಗೆ ಇಲ್ಲಿ ಎಕ್ಸಾಮ್ ನಡೆಸಲಾಗುವುದು. ಅಂದ್ರೆ ಆನ್ಲೈನ್ ಮುಖಾಂತರ ಅಲ್ಲ ಆಫ್ಲೈನ್ ಮುಖಾಂತರ OMR ಶೀಟ್ ಅಂದ್ರೆ OMR ಅಂದ್ರೆ ಟಿಕ್ ಮಾರ್ಕ್ ಮಾಡೋ ಮೂಲಕ ಈ ಹುದ್ದೆಗೆ ಒಂದು ಎಕ್ಸಾಮ್ ಅನ್ನ ಬರೆಯಕ್ಕೆ ಅವಕಾಶ ನೀಡಲಾಗಿದೆ.
ಅದೇ ರೀತಿ ನಿಮಗೆ ಇಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ಯಾವ್ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಒಂದಿದೆ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆಗಿರಲಿದ್ದು ಇದಕ್ಕೆ ಅಂಕಗಳು ಎಷ್ಟಿರ್ತಕ್ಕಂಥದ್ದು 300 ಅಂಕಗಳು. ಅವ್ರಿಗೆ ಇರ್ತಕ್ಕಂಥ ಕಾಲಾವಧಿ ಎಷ್ಟು ಎಕ್ಸಾಮ್ ಬರೋದಕ್ಕೆ 2 ಅವರ್ ಇರಲಿದೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಮತ್ತು ಸ್ಪೆಸಿಫಿಕ್ ಪೇಪರ್ ಅಂದ್ರೆ ನೀವು ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅವ್ರು ರಿಲೇಟೆಡ್ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇರಲಾಗಿದ್ದು ಅವ್ರಿಗೆ ಇರ್ತಕ್ಕಂಥ ಮಾರ್ಕ್ಸ್ ಎಷ್ಟಿರ್ತಕ್ಕಂಥ ಅಂಕಗಳು 300 ಮಾರ್ಕ್ಸ್ ಇದ್ದರೆ ಇದಕ್ಕೂ ಕೂಡ ಎಕ್ಸಾಮ್ ಬರೋಕ್ಕೆ ಕಾಲಾವಧಿ ಎಷ್ಟಿರ್ತಕ್ಕಂಥದ್ದು 2 ಅವರ್ ಕಾಲಾವಧಿ ಇದೆ. ಅದರಲ್ಲಿ ಕೂಡ ಇನ್ನೊಂದೇನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಅಥವಾ 30% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ನೀವು ಇದಕ್ಕೆ ಕ್ವಾಲಿಫೈ ಆಗಬೇಕಾದ್ರೆ ಮಿನಿಮಮ್ 30% ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಕ್ವಾಲಿಫೈ ಆಗಲಿದೆ. ಅದೇ ರೀತಿ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ನೋಡಿ. ಒಂದು ಕ್ವಶನ್ಗೆ ಇಲ್ಲಿ 4 ಇರ್ತಕ್ಕಂಥ ಆಪ್ಷನ್ಸ್ ಇರ್ತವೆ. ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥ ಕ್ವಶನ್ ಇರಲಿದೆ. 1:4 ಅಂದ್ರೆ ನೀವು ಯಾವುದೇ ಒಂದು 4 ರಾಂಗ್ ಕ್ವಶನ್ ಅನ್ನ ನೀವು ರಾಂಗ್ ಮಾಡಿದ್ರೆ ಅದರಲ್ಲಿ 1 ಅಂಕವನ್ನು ಕಡಿತಗೊಳಿಸಲಿದೆ. ಓಕೆ, ಅದೇ ರೀತಿ ನೀವು ಗಮನಿಸಬೇಕಾದ ಏನಪ್ಪಾ ಅಂದ್ರೆ ಪ್ರಮುಖ ಮಾಹಿತಿ ಸೂಚನೆ ಏನಪ್ಪಾ ಅಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ರೀಸೆಂಟ್ ಇರ್ತಕ್ಕಂಥ ಫೋಟೋಗ್ರಾಫು ಅದು ಯಾವ ಒಂದು ಇದರಲ್ಲಿ ಇರ್ತದಪ್ಪ ಅಂದ್ರೆ JPEG ಅಲ್ಲಿ ಇರ್ತಕ್ಕಂಥ ಫೋಟೋ ಅಂದ್ರೆ ಫಾರ್ಮೆಟ್ ಇರ್ತಕ್ಕಂಥದ್ದು. ನೀವು ಇಲ್ಲಿ 50 KB to 200 KB ಇರ್ತಕ್ಕಂಥದ್ದು. ಓಕೆ, ಸಿಗ್ನೇಚರ್ ಕೂಡ JPEG ಇರ್ತಕ್ಕಂಥ ಒಂದು ಫಾರ್ಮೆಟ್ ಅಲ್ಲಿ ನೀವು ಸೈಜ್ ಅನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ 52 ಇದು 70 KB ವರೆಗೆ ಇರ್ತಕ್ಕಂಥದ್ದು. ಈ ತರದ ನಿಮ್ದು ಯಾವುದೇ ರೀತಿಯ ಒಂದು ದಾಖಲಾತಿಗಳು ಕೂಡ ಅಲ್ಲಿ ಒಂದು ಸೈಜ್ ಅನ್ನು ಇಡಲಾಗುವುದು. ಆ ಸೈಜ್ಗೆ ನೀವು ಕನ್ವರ್ಟ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವೆಲ್ಲ ದಾಖಲಾತಿಗಳನ್ನು ಸಬ್ಮಿಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಮಾಡಬೇಕಾದ್ರೆ ಇನ್ನೊಂದು ಗಮನಿಸಬೇಕಾಗಿರೋದ್ರೆ ಕೇರ್ಫುಲ್ ಆಗಿ ಮಾಡಿ. ಯಾಕಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಹೆಸರು, ವಿಳಾಸ ಆಗಿರ್ತಕ್ಕಂಥದ್ದು, ಡೇಟ್ ಆಫ್ ಬರ್ತ್ ಇವೆಲ್ಲ ಬಹಳ ಮ್ಯಾಟರ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನೀವು ಡೇಟ್ ಆಫ್ ಬರ್ತ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏಜ್ ಲಿಮಿಟ್ ಕೂಡೋದಿರ್ಬೋದು ಅಥವಾ ಕಮ್ಮು ಹೆಚ್ಚಾಗೋ ಚಾನ್ಸಸ್ ಇರ್ತದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಒಂದು ಅಪ್ಲಿಕೇಶನ್ ಕಾಲಮ್ ಅಲ್ಲಿ ನಾನು ಏನನ್ನ ಫಿಲ್ ಮಾಡ್ತಾ ಇದ್ದೀನಿ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನೀವು ಅದನ್ನ ಬೇಕಾದ್ರೆ ಒಂದು ಸಾರಿ ಆದ್ರೆ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ಸರಿಯಾಗಿದೆ ಇಲ್ಲ ಅಂತ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ಫೈನಲ್ ಆಗಿ ಸರಿಯಾದ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಅಂತ ನಿಮ್ಗೆ ಯಾವ ಕನ್ಫರ್ಮ್ ಆಗುತ್ತೋ ಅವಾಗ ಮಾತ್ರ ಒಂದು ಅಪ್ಲಿಕೇಶನ್ ಅನ್ನ ಕನ್ಫರ್ಮೇಶನ್ ಅಂದ್ರೆ ನೀವು ಸಬ್ಮಿಟ್ ಅನ್ನ ಮಾಡಿ ಅಪ್ಲಿಕೇಶನ್ ಅನ್ನ. ಓಕೆ, ಇದೇ ರೀತಿ ನಾನು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಅಂತ ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ.